ಶೃಂಗೇರಿ ಶಾರದಾಂಬೆ ದರ್ಶನ ಮುಗಿಸಿ ಇವಾಗ ನಾವು ಹೊರಡ್ತಾ ಇದ್ದೀವಿ ಸೂರ್ಯಮನೆ ಫಾಲ್ಸ್ಗೆ. ನಮ್ಮ ಟೀಮ್ ಮೆಂಬರ್ಸ್ ಆದ ಮಿಸ್ಟರ್ ವಿಜಯ್ ಮತ್ತು ವಿನಯ್ ಅವರು ಚಾಕ್ಲೇಟ್ ತಿನ್ಕೊಂಡು ಬೆಂಗಳೂರಿಗೆ ಹೋಗಿ ತಲುಪ್ತಾರೆ. ಬೆಂಗಳೂರಿಗೆ ಹೋಗಿ ದಬಾಕೊಂಡು ಮಲ್ಕೊಳ್ಳಿ, ಒಳ್ಳೆಯದಾಗಲಿ. ಆವಾಗವಾಗ ಫೋನ್ ಮಾಡಿ ತಿಳಿಸಿ. ಇವಾಗ ನಮ್ಮ ಟೀಮ್ 5 ಕಾರ್ತಿಕ್, ಮೋಹನ್, ಅಶ್ವಥ್ ಆ್ಯಂಡ್ ಮೋಹನ್ MR, ನಾನು ಹರ್ಷ, ಕನ್ನಡದ ಕಣ್ಮಣಿಗಳು ಹೋಗ್ತಾ ಇದ್ದೀವಿ ಸೂರ್ಯಮನೆ ಫಾಲ್ಸ್ಗೆ. ಇವಾಗ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ಥರ ತೋರಣವನ್ನು ಹಾಕಿರೋದು ಈ ಬೀದಿಗೆ ಹೆಂಗೆ ಕಾಣಿಸ್ತಿದೆ ಅಂದರೆ ಅಮೇಝಿಂಗಾಗಿ ಕಾಣಿಸ್ತಿದೆ. ನೀವು ಗೋಪುರದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂತ. ಕ್ಯಾಪ್ಟನ್ ಮುಂದೆ ಹೋಗ್ತಾ ಇದ್ದಾರೆ, ಅವರನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ನಾವು ಇವಾಗ ಕುದುರೆಮುಖ ರೋಡಲ್ಲಿ ಟುವರ್ಡ್ಸ್ ಸೂರ್ಯಮನೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬಂದು 1 hour 42 ನಿಮಿಷಗಳು ತೋರಿಸ್ತಾ ಇದೆ. ಬಂದು 53 ಕಿಲೋಮೀಟರ್ಸ್ಗಳು. ಆ ಫಾಲ್ಸು ಹೋಗೋ ತನಕ ತೆಗೆದಿರುತ್ತೋ ಇಲ್ಲ ಕ್ಲೋಸ್ ಆಗಿರುತ್ತೋ ಗೊತ್ತಿಲ್ಲ, ಆದರೂ ಆ ರೂಟಲ್ಲಿ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ. ಮೂಡ್ಗೆರೆಯಿಂದ ಕಳಸಾಗೆ ಹೋಗೋ ರೋಡಲ್ಲಿ ಗುಮ್ಮಿನಕಾಡು ಕಾಫೆ ಅಲ್ಲಿ ನೀವು ಸ್ಟಾಪ್ ಮಾಡಿದ್ರೆ ಈ ವ್ಯೂ ಪಾಯಿಂಟ್ನ ನೋಡ್ಬೋದು. ಬೆಟ್ಟದ ಮೇಲೆಲ್ಲ ಫುಲ್ ಮಿಸ್ಟ್ ಕವರ್ ಆಗಿದೆ. ಆ ಕಡೆ ಈ ಕಡೆ ಮರಗಳು, ಸಹ್ಯಾದ್ರಿಯ ಸಾಲುಗಳು, ಪಶ್ಚಿಮ ಘಟ್ಟದ ಬೆಟ್ಟಗಳು, ವೆಸ್ಟರ್ನ್ ಘಾಟ್ಸ್ನ ನೋಡ್ಬೋದು ನೀವು. ಫುಲ್ ಹಸಿರು ತುಂಬಿ ಸೂಪರಾಗಿ ಕಾಣಿಸ್ತಿದೆ. ವಾವ್, ಅಮೇಝಿಂಗ್. ನೋಡ್ತಾ ಇದ್ದೀರಾ. ಇದೇ ಶಾಪಲ್ಲಿ ನಾವು ಸ್ಟಾಪ್ ಮಾಡಿ ಇಲ್ಲಿ ಕಾಫಿ ಟೀ ಎಲ್ಲ ಕುಡ್ಕೊಂಡು, ಕೋಕಮ್ ಜ್ಯೂಸು ಸೂಪರಾಗಿದೆ, ಸ್ಪೈಸಸ್ ಚೆನ್ನಾಗಿದೆ. ಬಂದು ಒಂದ್ಸರಿ ವಿಸಿಟ್ ಮಾಡಿ, ಬ್ಯಾಕಲ್ಲಿರೋ ವ್ಯೂ ಪಾಯಿಂಟ್ನ ನೋಡಿ. ರೈಡರ್ಸ್ ಎಲ್ಲ ಗಾಡಿನ ಸ್ಟಾಪ್ ಮಾಡಿ ರೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಕಳಸಾ ಬಂದು ಅನದರ್ 15 to 20 ಕಿಲೋಮೀಟರ್ಸ್. ಈ ಆಫ್ ರೋಡಲ್ಲೇ ಇವತ್ತು ನಾವು ಬಂದಿದ್ದು. ನೋಡಿ ರೋಡ್ ಹೆಂಗಿದೆ ಅಂತ. ಈ ರೋಡಲ್ಲಿ ಗಾಡಿ ಕೆಳಗಡೆ ಇಳಿಸ್ಬಿಟ್ಟೆ, ಕ್ರಾಸ್ ಮಾಡೋಕ್ಕಾಗ್ತಿಲ್ಲ. ಮೋಹನ್ ಬಂದು ಹೆಲ್ಪ್ ಮಾಡಿದ್ರು. ಈ ರೋಡಲ್ಲೇ ನಾವು ಸೂರ್ಯಮನೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 500 ಮೀಟ್ರು ವಾಕ್ ಮಾಡಬೇಕು. ವಾಕ್ ಮಾಡಿದ್ರೆ ಫಾಲ್ಸ್ ಸಿಗುತ್ತೆ. ಫಾಲ್ಸಲ್ಲಿ ಆಡ್ಕೊಂಬರೋ ತನಕ ಕತ್ಲೆ ಆಗ್ಬಿಟ್ಟಿರುತ್ತೆ. ಗಾಡಿ ಮೇಲೆ ಹತ್ತಿಸ್ಬೇಕು, ದೇವರೇ ಗತಿ. ನೋಡ್ತಾ ಇದ್ದೆ ವಾಟರ್ ಸ್ಟ್ರೀಮ್ ಹೆಂಗೆ ಬರ್ತಾ ಇದೆ ಅಂತ. ಕಾಫಿ ಬೀಜಗಳನ್ನ ನೋಡಿ ಹೆಂಗೆ ಬಿಸಿಲಿಗೆ ಒಣಗಾಕಿದ್ದಾರೆ. ವಾಟ್ರ್ ಸೌಂಡು ಜುಳು 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 ಅಂತ ಸೌಂಡ್ ಬರ್ತಾಯಿದೆ. ಹೋಗಿ ನೀರು ಧುಮುಕ್ಬಿಡದೆ. ಆಹಾ, ಸುತ್ತ ನೀರು, ಅದ್ರ ಮಧ್ಯೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬಂದು ಪ್ರೈವೇಟ್ ಎಸ್ಟೇಟಲ್ಲಿದೆ. ನೀವು ಬಂದು ಬೈಕ್ನ ಪಾರ್ಕ್ ಮಾಡಿ ಒಂದು 500 ಮೀಟ್ರ್ ವಾಕ್ ಮಾಡಿದ್ರೆ ಈ ಫಾಲ್ಸು ಸಿಕ್ಬಿಡುತ್ತೆ. ಆದರೆ ನಡ್ಕೊಂಡು ಹೋಗೋ ಟೆರೇನು ಖರಾಬಾಗಿದೆ. ನೋಡ್ತಾ ಇದ್ದೀರಾ ಹೆಂಗಿದೆ, ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಇದ್ದಂಗಿದೆ. ಅವಾಗಿಂದ ನಡ್ಕೊಂಡು ಹೋಗ್ತಾನೇ ಇದ್ದೀವಿ. ಸುಸ್ತಾಯ್ತಪ್ಪ. ಇಲ್ಲಿ ಸಣ್ಣ ಪುಟ್ಟ ತಿಂಡಿನೂ ಮಾರ್ತಾಯಿದ್ದಾರೆ. ನೀವು ಬೇಕು ಅಂದರೆ ತಿಂಡಿ ತಿನ್ಬೋದು. ಮುಸ್ಕಿನ ಜೋಳ ಫುಲ್ ಕೆದಕ್ಕಿಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ವಾಟರ್ ಫಾಲ್ಸ್ ಹೆಂಗಿದೆ. ಓಹೋ,
ಎಲ್ಲರೂ ನೀರಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಕಾಫಿ ಬೀಜಗಳು ನೋಡ್ತಾ ಇದ್ದೀರಾ. ಈ ಕಾಫಿ ಬೀಜಗಳೇ ಮುಂದಕ್ಕೆ ನೀವು ಮನೇಲಿ ಕುಡಿಯೋ ಕಾಫಿ. ಸೂರೆಮನೆ ಫಾಲ್ಸಲ್ಲಿ ನೀರಲ್ಲಿ ಆಟ ಆಡಿಕೊಂಡು ಚುರುಮುರಿ ತಿನ್ಕೊಂಡು ನಾವು ಹೋಗ್ತಾ ಇದ್ದೀವಿ ಹೊರನಾಡಿನತ್ತ. ಸೂಪರಾಗಿತ್ತು ಫಾಲ್ಸು. ಹಿಂದೆನೇ ಫಾಲ್ಸ್ ಇದೆ. ಒಂದು ಗಾಡಿ ನಿಲ್ಲಿಸಿ ಒಂದು 500 ಮೀಟ್ರ್ ವಾಕ್ ಮಾಡಿ ಬಂದು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಗಾಡಿನ ಮೇಲೆ ಎತ್ಕೊಂಡು ಅನ್ನಪೂರ್ಣೆ ಆಶೀರ್ವಾದ ಎಲ್ಲ ಸುಗಮವಾಗಿ ಆಫ್ ರೋಡಿಂಗ್ ಮಾಡಿ ಮುಗಿಸಿದ್ದೀವಿ. ನೋಡ್ತಾ ಇದ್ದೀರಾ ಟೆರೇನ್ ಹೆಂಗಿದೆ ಅಂತ. ಬೈಕರ್ಸ್ ಎಲ್ಲ ಕಾಯ್ಕೊಂಡಿದ್ದಾರೆ ಇಲ್ಲಿ. ಇವಾಗ ಹೊರನಾಡಿಗೆ ಹೋಗಿ ರೆಸ್ಟ್ ಮಾಡಿ